ಟು ಕುಲ್ಕರ್ಣಿ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಹಾಗೆ ನಿಮ್ಗೊಂದು ಸೀಕ್ರೆಟ್ ಹೇಳಬೇಕಿತ್ತು. ಬನ್ನಿ, ಹಾಸ್ಟೆಲ್ಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ನಾನಂತೂ ಹಾಸ್ಟೆಲ್ಗೆ ಹೋಗೋಕೆ ರೆಡಿ ಆಗಿದ್ದೀನಿ, ಬಟ್ ನನ್ನ ಬ್ಯಾಗ್ ರೆಡಿ ಆಗಿಲ್ಲ. ಅದಕ್ಕೆ ಇವತ್ತು ನಾನು ನನ್ನ ಬ್ಯಾಗ್ನ ಪ್ಯಾಕ್ ಮಾಡಬೇಕು ಅಂತ ಡಿಸೈಡ್ ಆಗಿದ್ವಿ. ಹೇಗಿದ್ರು ನಾಳೆ ಮಾರ್ನಿಂಗ್ ಅಲ್ವಾ ಹೋಗೋದು, ಅದಕ್ಕೆ ನಾನು ನಿಮಗೆ ಬ್ಯಾಗ್ ಪ್ಯಾಕ್ನ ಹೇಗೆ ಮಾಡ್ತೀನಿ ಅಂತ ನಾನು ಈ ಬ್ಲಾಗಲ್ಲಿ ನೋಡುವ. ಫಸ್ಟಿಗೆ ನಾನು ಏನು ಇಟ್ಕೋತೀನಿ ಅಂತಂದರೆ, ಫಸ್ಟ್ ಎಲ್ಲರಿಗೂ ನಾರ್ಮಲ್ ಬೇಕಾಗಿರೋ ಬೆಡ್ಶೀಟ್ನ ಇಟ್ಕೋತೀನಿ. ಟೂ ತೊಗೊಳ್ಳಿ ಬೆಡ್ಶೀಟ್ಸ್, ನಿಮಗೂ ಹೆಲ್ಪ್ ಆಗುತ್ತೆ. ನಾನು ಇಲ್ಲಿ ಬಂದು ತೊಗೊಂಡಿದ್ದೀನಿ. ನಾನು ಕಾಲೇಜ್ ನಿಯರ್ ಹೋಗಿ ಇನ್ನೊಂದು ತೊಗೋತೀನಿ. ಫಸ್ಟ್ ಬೆಡ್ಶೀಟ್. ಸೆಕೆಂಡ್ ಪಿಲ್ಲೋ ಬೇಕಾ? ನಾನು ಪಿಲ್ಲೋ ಮತ್ತು ಮ್ಯಾಟ್ರಸ್ ಎರಡೂ ಅಲ್ಲೇ ಶಾಪ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಸೊ ಒಂದು ಪಿಲ್ಲೋ ಕವರ್ನ ಇಟ್ಕೊಂಡಿದ್ದೀನಿ. ಈಗ ಎಷ್ಟು ಹೊಡೆದ್ವಿ ಕರೆಕ್ಟ್. ಮತ್ತೆ ಒಂದು ಪಿಲ್ಲೋ ಕವರ್ನ ಇಟ್ಟಿದ್ದೀನಿ. ಯಾವಾಗಲೂ ನಾವು ಟೂ ಬೆಡ್ಶೀಟ್ಸ್ನ ತಗೋಬೇಕಾಗುತ್ತೆ, ಯಾಕಂದರೆ ಒಂದು ವಾಷಿಂಗ್ ಹಾಕಿದಾಗ ನಮ್ಗೆ ಇನ್ನೊಂದು ರಿಪ್ಲೇಸ್ಮೆಂಟ್ ಬೇಕಾಗುತ್ತಲ್ವ, ಅದಕ್ಕೆ ನಾನು 2 ತೊಗೊಂಡಿದ್ದೀನಿ. ಒಂದು ಇಲ್ಲಿ ಇಟ್ಕೊಂಡಿರ್ತೀನಿ, ಒಂದು ನಾನು ಹೋಗೋ ಹಾಸ್ಟೆಲಿಂದಾನೇ ನಾನು ಶಾಪ್ ಮಾಡ್ತೀನಿ ಅಲ್ಲೇ. ಸೊ ಈಗ ನೆಕ್ಸ್ಟ್ ನಾವು ನಮ್ಮ ಬಟ್ಟೆಗಳನ್ನ ಇಟ್ಕೊಂಡು ಹೋಗೋಣ. ಕೇಳಿಸ್ಬಿಡ್ತೀನಿ. ಫಸ್ಟ್ ನಾನು ನನ್ನ ಗೌನ್ಸ್ನ ಇಡ್ತಿದ್ದೀನಿ. ಈಗ ಗೌನ್ಸ್ಗಳನ್ನ ಇಟ್ಟೆ. ಈಗ ನಾನು ಗೌನ್ಸ್ನ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಶಾರ್ಟ್ ಕುರ್ತೀಸ್ನ ಇಡ್ತೀನಿ. ಈಗ ಮತ್ತೆ ನೆಕ್ಸ್ಟು ಎಥ್ನಿಕ್ ವಿಯರ್ಸ್ನೆಲ್ಲ ಇಡ್ತಿದ್ದೀನಿ. ನೆಕ್ಸ್ಟ್ ನಾನು ಕ್ರಾಪ್ ಟಾಪ್ಸ್ ತೊಗೊಂಡಿದ್ದೆ, ಅದನ್ನ ಇಡ್ತೀನಿ. ಅಂದರೆ ನಮ್ಮ ಕಾಲೇಜಲ್ಲಿ ಡ್ರೆಸ್ಗೆ ಕೋಡ್ ಅಂತ ಏನೂ ಇಲ್ಲ. ಸೊ ನೀವು ಹೋಗೋ ಕಾಲೇಜಿಗೆ ಡ್ರೆಸ್ ಕೋಡ್ ಏನಾದರೂ ಇದ್ದರೆ ಫಾಲೋ ದ ಡ್ರೆಸ್ ಕೋಡ್. ಸುಮ್ಮನೆ ಶಾಪ್ ಮಾಡಿ ವೇಸ್ಟ್ ಮಾಡಬೇಡಿ. ನನ್ನ ಜೀನ್ಸ್ ಮತ್ತು ನನ್ನ ಟ್ರೌಸರ್ಸ್ನ ಇಟ್ಕೊಂಡೆ. ಇದ್ರಾಗ ನಾನು ನೈಟ್ ವಿಯರ್ಸ್ ಇಟ್ಕೊಂಡಿದ್ದೀನಿ. ಮತ್ತು ನಾರ್ಮಲ್ ಇನ್ನರ್ ವಿಯರ್ಸ್ ಅಂತೂ ನೀವೆಲ್ಲರೂ ಇಟ್ಕೊಂಡಿರ್ತೀರ. ಮತ್ತು 2 ಪೇರ್ಸ್ ಆಫ್ ಟವಲ್ಸ್ನ ಇಟ್ಕೊಳ್ಳಿ. ಅದಾಗೋಣ ನೆಕ್ಸ್ಟ್ ಈ ಬಾಕ್ಸಸ್ ನೀವು ನೋಡ್ತಿರ್ಬೋದು. ಈ ಬಾಕ್ಸಸ್ಸಲ್ಲಿ ಏನೇನಿದೆ ಅಂದರೆ, ಫಸ್ಟ್ ಒಂದು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್. ಸೆಕೆಂಡ್ ಅಂದರೆ ನಮ್ಗೆ ಏನಾದರೂ ಫಂಕ್ಷನ್ ಏನಾದರೂ ಇದ್ದಾಗ ಈ ರೀತಿ ನಾವು ಜೆವೆಲ್ಸು, ಈಗ ಆಯಿತು ಕಾಲೇಜಲ್ಲಿ ಏನಾದರೂ ಎಥ್ನಿಕ್ ಡೇ, ಈ ರೀತಿ ಟ್ರೆಡಿಷ್ನಲ್ ಡೇ, ಇನಾಗ್ರೇಷನ್ ಏನಾದರೂ ನಾರ್ಮಲ್ ಪ್ರೋಗ್ರಾಮ್ಸ್ ಇದ್ದಾಗ ಬೇಕಾಗ್ಬೋದು ಅಂತ ನಾನು ಇಟ್ಕೊಂಡಿದ್ದೀನಿ. ಅದಾಗೋಣ ನಾರ್ಮಲ್ ನಮಗೆ ಡೈಲಿ ಬೇಕಾಗಂತ ಓಪನ್ ಮಾಡ್ತೀನಿ. ಇವೆಲ್ಲ ನಮ್ಮ ನಾರ್ಮಲ್ ಪ್ರಾಡಕ್ಟ್ಸ್. ಒಂದು ಪರ್ಫ್ಯೂಮ್ ಇಟ್ಕೊಂಡಿದ್ದೀನಿ, ಒಂದು ಫೇಸ್ ವಾಶ್, ಹೇರ್ ಆಯಿಲ್, ಮತ್ತು ಒಂದು ವ್ಯಾಸ್ಲಿನ್ ಜೆಲ್, ಮತ್ತು ಒಂದು ಸರ್ಫ್ ಎಕ್ಸೆಲ್ ಇಟ್ಟಿದ್ದೀನಿ. ಮತ್ತು ಒಂದು ಪೇಸ್ಟ್ ಹಾಗೂ ಒಂದು ಬ್ರಷ್ ಮತ್ತು ಟಂಗ್ ಕ್ಲೀನರ್, ಮತ್ತು ಅದಾಗೋಣ ಒಂದು ಬಾಡಿ ಲೋಷನ್ ಇಟ್ಕೊಂಡಿದ್ದೀನಿ. ನೀವು ನಿಮ್ಮ ಡೈಲಿ ಲೈಫಲ್ಲಿ ಏನೇನು ಯೂಸ್ ಮಾಡ್ತೀರಾ, ಸೊ ಯು ಕ್ಯಾನ್ ಕ್ಯಾರಿ ಆಲ್ ದ್ಯಾಟ್. ಈಗ ನೆಕ್ಸ್ಟ್ ಈ ಬಾಕ್ಸ್ನ ಕರೆಕ್ಟಾಗಿ ಇಟ್ಕೋತೀನಿ. ಈ ಬಾಕ್ಸಸ್ನ ಈಗ ಕರೆಕ್ಟಾಗಿ ಇಟ್ಕೊಂಡೆ. ಇದಾಗೋಣ ನೆಕ್ಸ್ಟ್ ನಾನು ಸಾಫ್ಟ್ ಟಾಯ್ಸ್ನ ತೊಗೋತೀನಿ. ಬಿಕಾಸ್ ನಂಗೆ ಅದು ಇಷ್ಟ. ಏನೋ ನನ್ನ ಬೆಡ್ ಮೇಲೆಲ್ಲ ನಾನು ಟಾಯ್ಸ್ ಹಾಕ್ಕೊಂಡೇ ಇರ್ತೀನಿ ಯಾವಾಗಲೂ. ನಾನು ಹೋದ್ಸಲ ಹಾಸ್ಟೆಲಲ್ಲಿ ಹೋದಾಗಲೂ ನನ್ನ ಬೆಡ್ ಅದೇ ರೀತಿ ಇರ್ತಿತ್ತು. ಸೊ ನಾನು ಇದನ್ನು ಹೋಮ್ಲಿ ಫೀಲ್ ಥರ ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಇಟ್ಕೋತೀನಿ. ನೆಕ್ಸ್ಟ್ ನಾನು ನನ್ನ ಸೋಪ್ಸ್ನ ಇಟ್ಕೊಂಡಿದ್ದೀನಿ. ಅಂದರೆ ನಾನು ಎಕ್ಸ್ಟ್ರಾ ಒಂದು ಒಯ್ತಿದ್ದೀನಿ, ಯಾಕಂದರೆ ಎಮರ್ಜೆನ್ಸಿ ಬೇಕಾಗ್ಬೋದು ಅಂತ. ಮತ್ತು ಅದಾಗೋಣ ನಾನು ತಿನ್ನೋ ಸೋಪ್ ಇಟ್ಕೊಂಡಿದ್ದೀನಿ. ಸೊ ಊಟ ಡೈಜೆಸ್ಟ್ ಆಗುತ್ತೆ ಬೇಗ ಅಂತ ಹೇಳಿ. ನಂಗೆ ಅಲ್ಲಿ ಬುಕ್ಸ್ ಬಗ್ಗೆ ಇನ್ನೂ ನಮ್ಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಮತ್ತು ಬುಕ್ ಲಿಸ್ಟು ನಮ್ಗೆ ಇನ್ನೂ ಪ್ರೊವೈಡ್ ಮಾಡಿಲ್ಲ. ಸೊ ನಾನು ಎಮರ್ಜೆನ್ಸಿಗೆ ಇರಲಿ ಅಂತ 4 ನೋಟ್ಬುಕ್ಸ್ ತೊಗೊಂಡಿದ್ದೀನಿ. ನಮ್ಗೆ ಅಲ್ಲಿರೋದು ಮೇ ಬಿ 8 ಸಬ್ಜೆಕ್ಟ್ಸ್ ಅಂತ ಹೇಳಿದರು, ಅದಕ್ಕೆ 4 ಇಟ್ಕೊಂಡಿದ್ದೀನಿ. ಯಾಕಂದರೆ ಫಸ್ಟ್ಗೆ ಕ್ಲಾಸಸ್ ಸ್ಟಾರ್ಟ್ ಮಾಡೋದು ಡೌಟ್ಸ್. 4 ನೋಟ್ಬುಕ್ಸ್ನ ಇಟ್ಕೊಂಡಿದ್ದೀನಿ. ಅದಾಗೋಣ ನೆಕ್ಸ್ಟ್ ಒಂದು ಬಾಕ್ಸ್ ಪೆನ್ ಇಟ್ಕೊಂಡಿದ್ದೀನಿ. ಸೊ 1 2 3 ಈ ರೀತಿ ಒಯ್ದರೆ
ಮತ್ತೆ ನಾವೇ ಬೇರೆಯವ್ರ ಹತ್ರ ಕೇಳೋಕೆ ಚೆನ್ನಾಗಿ ಅನ್ಸಲ್ಲ. ನೆಕ್ಸ್ಟ್ ನಾನು ಮತ್ತೆ ಪೆನ್ಸಿಲ್ಸ್ ಮತ್ತೆ ನಂಗೆ ಈ ರೀತಿ ಎರೇಸರ್ಸ್ ಇಷ್ಟ ಆಗುತ್ತೆ, ಸೊ ಐ ಟುಕ್ ದಿಸ್. ಇದಾಗ ಮತ್ತೆ ನಾನು ಸ್ವಲ್ಪ ಕಲ್ಸಕ್ರೆ ಇಟ್ಕೊಂಡಿದ್ದೀನಿ, ಹೆಲ್ಪ್ ಆಗ್ಬೋದು ಅಂತ. ನಿಮ್ಗೆ ಏನಾದರೂ ಡೈಜೆಷನ್ ಪ್ರಾಬ್ಲಮ್ಸ್ ಇದ್ರೆ ಅಥವಾ ನಿಮ್ಗೆ ಏನಾದರೂ ಹಿಂಗೆ ಟ್ಯಾಬ್ಲೆಟ್ಸ್ ಇದ್ರೆ, ಸೊ ಡೈಲಿ ಆ ಟ್ಯಾಬ್ಲೆಟ್ಸ್ನ ಮಿಸ್ ಮಾಡದೆ ತಗೋಬೇಕಂತಿದ್ರೆ ಟ್ಯಾಬ್ಲೆಟ್ಸ್ ತೊಗೊಂಡು ಹೋಗಿ. ಹಾಗೆ ನಾರ್ಮಲ್ ಬ್ಯಾಕ್ ಪೇನ್, ಹೆಡೇಕ್ ಈ ರೀತಿ ಟ್ಯಾಬ್ಲೆಟ್ಸ್ ಬೈದಿರಿ. ಅದಾದಮೇಲೆ ನಿಮ್ಮ ಓಲ್ಡ್ ರಿಪೋರ್ಟ್ಸ್ ಏನಾದರೂ ಇದ್ದರೆ ರಿಪೋರ್ಟ್ಸ್ ಬೈದಿರಿ. ಹಾಗೆ ನಾರ್ಮಲ್ ಈಗ ಬೇಕಾಗುವಂಥ ಡೀಟೇಲ್ಸ್ ಲೈಕ್ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ ಇವೇನಾದರೂ ಬೇಕಿದ್ರೆ ಅದ್ರ ಜೆರಾಕ್ಸ್ ಒಂದು ಕಾಪಿ ಮಾಡಿ ಒಂದು ಫೈಲಲ್ಲಿ ಇಟ್ಕೊಂಡು ಹೋಗಿರಿ. ನಾನು ಬೆಡ್ ಮತ್ತು ಕೆಲವೊಂದು ಅಲ್ಲೇ ಶಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಸೊ ನಾನು ಅದನ್ನ ಅಲ್ಲೇ ತೊಗೋತೀನಿ. ಇದರಲ್ಲಿಂದ ನಾನು ಬೆಡ್ಶೀಟ್ ಇಡಬೇಕು. ಓಕೆ, ನಾನಿನ್ನ ಬೆಡ್ಶೀಟ್ ಇಟ್ಬಿಟ್ಟು ಬ್ಯಾಗ್ನ ಕ್ಲೋಸ್ ಮಾಡ್ತೀನಿ. ಇಲ್ಲ ಅಂತಂದರೆ ಮ್ಯಾಟ್ರೆಸ್, ಪಿಲ್ಲೋ, ಬೆಡ್ಶೀಟು ಇದನ್ನೆಲ್ಲ ಅಲ್ಲೇ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿಂದ ಅಲ್ಲಿಗೆ ನಮ್ಗೆ ಕ್ಯಾರಿ ಮಾಡೋಕ್ಕೆ ಹೆವಿ ಆಗಬಾರ್ದಲ್ವಾ ಅಂತ ಅಷ್ಟೇ. 2 ವಾಟರ್ ಬಾಟಲ್ಸ್ ಇಟ್ಕೊಂಡಿರಿ. ಸೊ ನೀವೇನಾದರೂ ಒಂದು ವಾಶ್ ಮಾಡೋಕೆ ಇಟ್ಕೊಂಡಾಗ ನಿಮ್ಗೆ ಇನ್ನೊಂದು ಹೆಲ್ಪ್ ಆಗ್ಬೋದು. ನೆಕ್ಸ್ಟ್ ಅದಾಗಣ ನ್ಯೂಸ್ ಪೇಪರ್ಸ್ ಏನಾದರೂ ಇದ್ರೆ ಕ್ಯಾರಿ ಮಾಡಿ. ಯಾಕಂದರೆ ನೀವು ಹೋದಾಗ ನಿಮ್ಮ ಹಾಸ್ಟೆಲಲ್ಲಿ ರೂಮ್ ಏನಾದರೂ ಕ್ಲೀನ್ ಇದ್ದಿಲ್ಲ, ಈಗ ಬಟ್ಟೆ ಇಡೋಲ್ಲಿ ಏನಾದರೂ ನಿಮಗೆ ಸ್ಟೀಲಿನ ಕಬೋರ್ಡ್ ಕೊಟ್ಟಿದ್ರೆ ಬೇಗ ಜಂಗ್ ಹತ್ತುತ್ತೆ ಬಟ್ಟೆಗಳೆಲ್ಲ. ಸೊ ಹಾಗಾಗಿ ನ್ಯೂಸ್ ಪೇಪರ್ಸ್ ಹಾಕಿ ಅದನ್ನೆಲ್ಲ ಕವರ್ ಮಾಡ್ಕೊಳ್ಳಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ವಿತ್ ಲವ್ ಕುಲಕರ್ಣಿ ಬ್ಲಾಗ್ಸ್.